ಈ ಮಟನ್ ಸೂಪ್ನಿಂದ ವೇಟ್ ಲಾಸ್ ಆಗುತ್ತೆ ಹೇಗೆ ಎಂತ ಅಂತ ನಾನು ಹೇಳ್ತೀನಿ. ಬಟ್ ಯೂಶ್ವಲಿ ಎಲ್ಲರೂ ಅನ್ನೋದು ಈ ಮಟನ್ ತಿನ್ನೋದ್ರಿಂದ ವೇಟ್ ಗೇನ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್ ಇದೆ. ಸೊ ಇದು ಮಟನ್ನು ವೇಟ್ ಲಾಸ್ಗೆ ಏನು ರಿಲೇಷನ್? ಸೊ ಮುಂದೆ ವಿಡಿಯೋ ನೋಡ್ತಾ ಇರಿ, ಹೇಳ್ತೀನಿ ಹೇಗೆ ವೇಟ್ ಲಾಸ್ ಆಗುತ್ತೆ, ಹೈ ಪ್ರೋಟೀನ್ ರಿಚ್ಚು, ಸೊ ಹೆಲ್ದಿ ಫ್ಯಾಟು ಅಥವಾ ಹೆಂಗೋ ಅಂತ ಹೇಳ್ತೀನಿ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಓಕೆ, ಇವತ್ತು ನಾನು ಹೆಲ್ದಿ ಒಂದು ಸೂಪ್ ರೆಸಿಪಿನ ತೊಗೊಂಬಂದಿನಿ. ಸೊ ಮೇಕೆದ್ದು ಕಾಳುಗಳನ್ನ ಚೆನ್ನಾಗಿ ತೊಗೊಂಬಂದು ನೀಟಾಗಿ ವಾಶ್ ಮಾಡಬೇಕು. 5-6 ಸಲ ವಾಶ್ ಮಾಡಿ ಸೈಡ್ ಎತ್ತಿಟ್ಕೋಬೇಕು. ಸೈಡ್ ಎತ್ತಿಟ್ಕೊಂಡು ಮುಂದೆ ಪ್ರೊಸೆಸ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಪ್ರೋಟೀನ್ ಎದಕ್ಕೆ ಯೂಸು ಅಂತ ಹೇಳೋಣ. ಸೊ ಪ್ರೋಟೀನ್ ಅಂತೂ ನಿಮ್ಗೆ ಗೊತ್ತಿರೋ ಹಾಗೆ ಸೆಲ್ ಗ್ರೋತಿಗೆ ಚೆನ್ನಾಗಿ, ವೇಟ್ ಲಾಸ್ಗಂತೂ ವೆರಿ ಇಂಪಾರ್ಟೆಂಟು. ಮತ್ತು ಏನು ಹಸುನ ಕಡಿಮೆ ಮಾಡುತ್ತೆ, ಮತ್ತು ಏನು ಮಸಲ್ ಲಾಸ್ ಆಗೋದನ್ನು ಕಡಿಮೆ ಮಾಡುತ್ತೆ. ಸೊ ಪ್ರೋಟೀನ್ ಅಂತೂ ಹೆಂಗಂತಂದರೆ ಪ್ರೋಟೀನ್ ಒಂದು ಅಂಶ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬಟ್ ನಮಗೆ ಏನಂತಾರೆ, ಮಟನ್ ತಿಂದರೆ ವೇಟ್ ಹೆಚ್ಚಾಗುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚು, ಯಾವ ರೀತಿ ಮಾಡಿದರೆ ನಮ್ಮದು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಯಾವ ರೀತಿ ತಿಂದರೆ ವೇಟ್ ರೆಡ್ಯೂಸ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟು. ಎಲ್ಲ ಥರನೂ ಇರ್ತದೆ. ಯಾವುದನ್ನು ಯಾವ ರೀತಿ ತಿಂದರೆ, ಯಾವ ಥರ ಯೂಸ್ ಮಾಡಿದರೆ ವೇಟ್ ಗೇನ್ ಆಗುತ್ತೆ, ಯಾವ ಥರ ಯೂಸ್ ಮಾಡಿದ್ರೆ ವೇಟ್ ಲಾಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇರೋದು. ಸೊ ನಾನು ಏನೇನು ಮಾಡಿದ್ದೀನಿ, ಯಾವ ಥರ ಮಾಡಿದ್ದೀನಿ, ಏನೇನು ಟಿಪ್ಸು. ಸೊ ಇದು ಹೆಲ್ದಿ ಆಗಿರುವ ಹೈ ಪ್ರೋಟೀನ್ ಸೂಪ್ ಆಗಿರೋದ್ರಿಂದ ಒಂದ್ಸಲ ಚೆನ್ನಾಗಿ ಕ್ವಿಕ್ಕಾಗಿ ನೋಡ್ಕೊಂಬನ್ನಿ. ಓಕೆ, ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಲೈಕ್ ಸಹ ಮಾಡಿ. ಸೊ ನೋಡಿ, ಸೊ ವಿಡಿಯೋನ ಕೊಡೆ ತನಕ ನೋಡಿ, ಟಿಪ್ಸು ಟ್ರಿಕ್ಸು ಎಲ್ಲ ಇರ್ತದೆ. ಸೂಪ್ ನೋಡಿದ್ರೆ ಮೇಲೆ ಕೊತ್ತಂಬರಿ ಹಾಕೊಂಡೆ ಬಾಯಲ್ಲಿ ನೀರು ಬರುತ್ತವಲ್ಲ. ಸೊ ನೋಡಿ, ನಾನು ಸ್ಟವ್ ಆನ್ ಮಾಡಿಕೊಂಡೆ. ಸ್ಟವ್ ಮಾಡ್ಕೊಂಡು ಕುಕ್ಕರ್ ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲೇ ಮಾಡಿದರೆ ಇದು ಚೆನ್ನಾಗಿ ಬರೋದು. ಸೊ ನಾನು ಮೇಕೆಕಾಳನ್ನ ಏಕೆಂದರೆ 1/2 kg ಮೇಕೆಕಾಳು ತೊಗೊಂಬಂದಿದ್ದು. ಸೊ ನೀಟಾಗಿ ವಾಶ್ ಮಾಡಿಕೊಂಡೆ. ಸ್ವಲ್ಪ ಕುಕ್ಕರಲ್ಲಿ ಆಯಿಲು, ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಅರಿಶಿಣ ಪುಡಿ, ಒಂದು ಬೇಳೆ ಮತ್ತು ಒಂದು ಸ್ವಲ್ಪ ಅರ್ಧ ಚಕ್ಕೆ, ಅರ್ಧ ಇಂಚು ಸಿನಿಮನ್ ಸ್ಟಿಕ್ಕನ್ನು ಯೂಸ್ ಮಾಡಬೇಕು. ಸೊ ಅದಕ್ಕೇ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೇಸ್ಟು, ಇದನ್ನು ಹಾಕಿ ನೀಟಾಗಿ ಆಯಿಲಲ್ಲಿ ಏನಂದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟದು ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಈ ಕಾಳುಗಳನ್ನು ಹಾಕಿ ನೀಟಾಗಿ ಆ ಆಯಿಲಲ್ಲಿ, ಆ ತುಪ್ಪ ಏನು ಆಯಿಲ್ ಇದೆಯಲ್ಲ ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಸೊ ಖಾರ, ಉಪ್ಪು, ಪೇಸ್ಟು, ಸ್ವಲ್ಪ ಆಯಿಲು, ಅದೇನು ತುಪ್ಪ ಏನಿರುತ್ತಲ್ಲ ಅದ್ರ ಜೊತೆ ಮಿಕ್ಸ್ ಆಗುತ್ತೆ. ಯಾಕೆ ಈ ಥರ ಮಾಡಬೇಕಂತಂದರೆ, ಸಪೋಸ್ ಈ ಮಟನ್ದು ಸ್ಮೆಲ್ ಬರ್ತಾ ಇರ್ತದೆ ಜಾಸ್ತಿ, ಎಸ್ಪೆಷಲಿ ಕಾಲು, ತಲೆ ಮಾಂಸ ಅಂದರೆ ಸ್ಮೆಲ್ ಜಾಸ್ತಿ. ಸೊ ನಾವು ಆಯಿಲಲ್ಲಿ ಪೇಸ್ಟ್ ಹಾಕಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಆ ಸ್ಮೆಲ್ಲು ಇರೋದಿಲ್ಲ. ಸೊ ಇದು ಒಂದು ಟಿಪ್ಸ್ ಆಗಿರ್ತದೆ ನಿಮಗೆ. ಇದನ್ನು ಏನಂದರೆ ವಿಸಲ್ ಹಾಕಬೇಕು. ಸೊ ಫಸ್ಟು ಕಾಲು ಎಷ್ಟು ಮುಳುಗ್ತಾವಲ್ಲ ಅಷ್ಟು ನೀರು ಹಾಕಬೇಕು. ಸೊ ನಾನಿಲ್ಲಿ ಮಿನಿಮಮ್ 3 ಗ್ಲಾಸ್ ನೀರು ಹಾಕಿದ್ದೀನಿ. ಸೊ ವಿಸಲ್ ಕುಕ್ಕರ್ ಮುಚ್ಚಿ ಒಂದು 7-8 ವಿಸಲ್ ಹಾಕಿಸ್ಕೋಬೇಕು. ಸೊ ಅದನ್ನು ಸೈಡಿಗಿಟ್ಟು ಅದಕ್ಕೆ ಬೇಕಾಗಿರೋ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಈಸಿ ಆಗಿರೋದ್ರಿಂದ ಭಾಳ ಚೆನ್ನಾಗಿರ್ತದೆ. ಸೊ ಅದಕ್ಕೆ ಒಂದು ಈರುಳ್ಳಿ, ನೀವು ಎಷ್ಟು ಜನ ಮಾಡ್ಕೋಬೋದು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರ್ತದೆ. ಸೊ ನಮ್ಮ ಮನೇಲಿ ಇರೋದು 4 ಜನ ತಿಂತಾರೆ. ಸೊ 4 ಜನ ಆಗೋರಿಗೆ ನಾನು ಅಷ್ಟು ಮಾಡ್ತಾಯಿದ್ದೀನಿ. ಹೀಗಾಗಿ ಒಂದು ಈರುಳ್ಳಿ, ಅದಕ್ಕೆ ಒಂದು ಏನಂತಂದರೆ 1 ಕಟ್ಟು ಕೊತ್ತಂಬರಿ ಮತ್ತು ಅದ್ರ ದಂಟು ಸಹ ಹಾಕಬೇಕು. ಆಮೇಲೆ 1 ಫುಲ್ ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಬೀಜ ಬರ್ತಾವಲ್ಲ ಅದನ್ನು ಹಾಕಬೇಕು. ಇದರಿಂದ ಏನಾಗುತ್ತೆ, ಫ್ಲೇವರ್ಫುಲ್ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಸಿನಿಮನ್ ಸ್ಟಿಕ್ಕು, ಅದನ್ನು ಸ್ವಲ್ಪ ಹಾಕಬೇಕು, ಯಾಕಂದರೆ ನಾವು ಆಲ್ರೆಡಿ ಬಾಯ್ಲ್ ಮಾಡಬೇಕಾದ್ರೆ ಹಾಕಿರ್ತೀವಿ. ಸೊ ಇದರಿಂದ ಏನಾಗುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಕರಿಕಾಳು, ಸೊ ಇದನ್ನು ಹಾಕಬೇಕು. ನನ್ನ ಹತ್ರ ಅದು ಪೌಡ್ರ್ ಇರೋದ್ರಿಂದ ಅದನ್ನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಆ್ಯಕ್ಚುಲಿ ಇದು ಫ್ಲೇವರ್ ಬರ್ತದೆ, ಆ ಫ್ಲೇವರ್ ಚೆನ್ನಾಗಿ ಬರಬೇಕು, ಆ ಥರ ಫ್ರೈ ಮಾಡಬೇಕು. ಹಾಗೆ 2 ಏಲಕ್ಕಿ ಹಾಕಿದ್ದೀನಿ. ಸೊ ನಿಮ್ಗೆ ಅನುಕೂಲ ಮಾಡ್ಕೊಂಡು ಹಾಕೊಳ್ಳಿ. ಬಟ್ ಇದಿಷ್ಟೇ ಹಾಕಿ, ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದ್ದಕ್ಕೆ, ಬೆಳ್ಳುಳ್ಳಿನ ಹೆಸರು ಬಿಡಿಸಿದ ಬೆಳ್ಳುಳ್ಳಿ. ಸೊ ಒಂದಿಷ್ಟು ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಸ್ವಲ್ಪ ಲೈಟಾಗಿ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಯಾಕೆ ನಮಗೆ ಹೆಲ್ದಿ ಅಂತ ಹೇಳ್ತೀವಿ ಅಂತಂದರೆ, ಯೂಶ್ವಲಿ ನೋಡಿ ಬಾಣಂತಿಯರಿಗೆ, ಸೊ ಡೆಲಿವರಿ ಆದವ್ರಿಗೆಲ್ಲರಿಗೂ ಇದನ್ನು ಸೂಪ್ ಕೊಡ್ತಾ ಇರ್ತಾರೆ. ನೋಡಿ, ನಾನು ಕರಿಕಾಳು ಪೌಡ್ರ್ ಹಾಕಿದ್ದೆ. ನಾನು ಕರಿಕಾಳದು ಪೌಡ್ರ್ ಮಾಡಿ ಇಟ್ಕೊಂಡಿನಿ, ಎಲ್ಲದಕ್ಕೂ ಬರುತ್ತೆ ಅಂತೇಳಿ. ಸೊ ನನ್ನ ಕಾಳು ಇರಲಿಲ್ಲ, ಸೊ ಆ ಪುಡಿನೇ ಹಾಕಿರೋದು. 1 ಸ್ಪೂನ್ ಹಾಕಿದ್ದೀನಿ.
ಹಾಕಿ ಯೂಸ್ ಆಗುತ್ತೆ. ಮತ್ತು ನಿಮಗೆ ಖಾರದ ತಕ್ಕ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಒಂದೆರಡು ಮೆಣಸಿನ್ಕಾಯಿ ಹಾಕಿ. ಆಲ್ರೆಡಿ ಕರಿಕಾಳು ಹಾಕ್ಕೊಂಡಿರ್ತೀವಿ, ಸೊ ಅದನ್ನು ಘಾಟ ಆಗ್ತಿರ್ತದೆ. ಸೊ ಮೆಣಸಿನ್ಕಾಯಿ ಸ್ವಲ್ಪ ನೋಡಿ ಹಾಕ್ಕೋಬೇಕು. ಲೈಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಅದು ಘಮ ಬರ್ತದೆ ನೋಡ್ಬೋದು. ಆ ಥರ ಘಮ ಬಂದ ಮೇಲೆ ಸ್ವಲ್ಪ ಕೂಲಾಗಿ ಆರಿಸಿ ಆಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡೀನಿ ನೋಡಿ. ಈ ಥರ ಗ್ರೀನ್ ಕಲರ್ ಬರುತ್ತೆ. ಯೂಶ್ವಲಿ ಫುಲ್ ಎಷ್ಟು ಚೆನ್ನಾಗಿ ಅನಿಸ್ತದೆ ನೋಡಲಿಕ್ಕೆ, ಚೆನ್ನಾಗಿ ಅನಿಸುತ್ತೆ ನೋಡಿ. ವಿಷಲ್ ತೆಗಿತಾ ಇದ್ದೀನಿ. ಆಲ್ರೆಡಿ ನಂದು 6 ವಿಷಲ್ ಆಗಿದೆ. ಸೊ 6 ವಿಷಲ್ದಾಗ ನೋಡಿ ಎಷ್ಟು ನೀಟಾಗಿ ಬಾಯ್ಲ್ ಆಗಿದೆ ನೋಡಿ. ನೋಡಿ ಎಲ್ಲ ಬಿಟ್ಕೊಂಡಿದೆ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಬೋನ್ಸ್ ಎಲ್ಲನೂ ಇದೆ. ಆ್ಯಕ್ಚುಲಿ ಚೆಕ್ಔಟ್ ಮಾಡಿದ್ದೀನಿ, ನಿಮಗೆ ಕಾಣಿಸ್ಬೋದು. ಫುಲ್ ಎಲ್ಲ ಬಾಯ್ಲ್ ಆಗಿದೆ. ಸೊ ಈಗ ಏನು ಮಸಾಲ ರುಬ್ಕೊಂಡಿಲ್ಲ ಆ ಮಸಾಲಾನ ಇದಕ್ಕೆ ಹಾಕೋಬೇಕು. ನೀಟಾಗಿ ಕಲಿಸ್ಕೊಂಡು ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮತ್ತೆ ಒಂದು 3 ವಿಷಲ್ ಹಾಕಬೇಕು. ಸೊ ಆವಾಗ ಏನಾಗುತ್ತೆ, ಇದೆಲ್ಲನೂ ಮಸಾಲ ಮತ್ತು ಇದು ರಸಮ್ ಎಲ್ಲ ಕೂಡಿಸಿ ಟೇಸ್ಟ್ ಬರುತ್ತೆ. ಇವಾಗ ಒಂದಿಷ್ಟು ಕುದಿ ಬಂದಿದೆ, ಚೆನ್ನಾಗಿ ಕುದ್ದಿದೆ. ಸೊ ಇವಾಗ ನೋಡಿ ನಮ್ಮ ರುಬ್ಬಿಟ್ಟಂಥ ಮಸಾಲಾನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು. ಎಲ್ಲನೂ ನೀಟಾಗಿ ಹಾಕಿ ಮಿಕ್ಸ್ ಮಾಡಿ, ಸೊ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ನೀರು ಬೇಕಂದರೆ ಈ ಟೈಮಲ್ಲೇ ನೀರು ಹಾಕ್ಕೊಂಡ್ಬಿಡ್ಬೇಕು. ಅಡ್ಜಸ್ಟಿಗೆ ನಿಮ್ಗೆ ಎಷ್ಟು ಸೂಪ್ ಬೇಕಾಗುತ್ತೆ ಅಡ್ಜಸ್ಟು. ಸೊ ನನಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ. ಸೊ ಅದನ್ನು ಯೂಶ್ವಲಿ ಏನು ಮಸಾಲೆ ಹಾಕೋದು ಅದಕ್ಕೆ ಸ್ವಲ್ಪ ನೀರು ಕುಡಿಸಿ ನಾನು ಹಾಕ್ಕೋತೀನಿ. ಹಾಕ್ಕೊಂಡು ನೀಟಾಗಿ ಒಂದು 4-5 ವಿಷಲ್ ಹಾಕ್ಸ್ಕೊಂಬಿಡ್ತೀನಿ. ಮತ್ತು ಒಂದು 3 ಅಷ್ಟಲ್ಲ 4 ಹಾಕ್ಕೋತೀನಿ. ಸೊ ಅಂದರೆ ಚೆನ್ನಾಗಿ ಮಸಾಲ ಕುದ್ದು ಚೆನ್ನಾಗಿ ಬರ್ತದೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಮಸಾಲ ಹಾಕೋಣ ನೋಡಿ. ರುಬ್ಬಿರೋಂಥ ಮಸಾಲ ನಾನೆಲ್ಲನೂ ನೀಟಾಗಿ ಹಾಕ್ತಾಯಿದ್ದೀನಿ. ಸೊ ಮಸಾಲ ಹಾಕಿದ ಮೇಲೆ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗಿತ್ತು. ಸೊ ನನಗೆ ಸ್ವಲ್ಪ ಬೇಕಾಗಿದ್ದು ಸ್ವಲ್ಪ ಹಾಕ್ಕೊಂಡೆ. ನೆಕ್ಸ್ಟು ಮತ್ತೆ ಒಂದು 4 ವಿಷಲ್ ಹಾಕ್ಕೋತೀನಿ. ಸೊ 4 ವಿಷಲ್ ಹಾಕಿದ್ಮೇಲೆ ನಿಮ್ಮ ಏನಂದರೆ ಮಟನ್ ಸೂಪು ಚೆನ್ನಾಗಿರ್ತದೆ ಫಸ್ಟ್. ಓಕೆ, ಇದಾಯಿತು ನಮ್ಮ ರೆಸಿಪಿ. ಬಂದು ಇದರ ಯೂಸಸ್ ಹೇಳೋಣ. ಇದು ಯಾಕೆ ನಮಗೆ ಇಂಪಾರ್ಟೆಂಟು, ಯಾಕೆ ಚಲೋ ಅಂತಂದರೆ ಇದ್ರಾಗೆ ಮಟನ್ ಒಳಗೆ ಲೀನ್ ಪ್ರೋಟೀನ್ ಇರುತ್ತೆ. ಸೊ ಹೀಗಾಗಿ ಬೆಸ್ಟು ವೆಯ್ಟ್ ಲಾಸಿಗೆ. ಮತ್ತು ಸ್ಟೆಮಿನಾ ಹೆಚ್ಚಾಗುತ್ತೆ. ಇವಾಗಲೇ ಈಗ ಡೆಲಿವರಿ ಆದವ್ರಿಗೆಲ್ಲರಿಗೂ ಹೇಳ್ತಾರೆ. ಮತ್ತು ವೀಕ್ನೆಸ್ ಅನ್ನೋರಿಗೆ ಇದೂ ಚೆನ್ನಾಗಿರ್ತದೆ. ಸೊ ಏನಂದರೆ ಇದರಲ್ಲಿ ಆಯಿಲ್ ಕಡಿಮೆ ಯೂಸ್ ಮಾಡಬೇಕು ಅಷ್ಟೇ. ಆಯಿಲು ಮತ್ತು ಅದರ ಇದನ್ನು ಸೊ ಈ ಥರ ನೀರೊಳಗೆ ಮಾಡಿಕೊಂಡು ಇದನ್ನು ಒಳಗಿಂದ ಮೂಳೆಗಳನ್ನೆಲ್ಲ ತಿಂದರೆ, ಎಸ್ಪೆಷಲಿ ಬೋನ್ಸ್ ತಿಂದರೆ ಚೆನ್ನಾಗಿ ಹೆಲ್ದಿಯಾಗಿರ್ತದೆ. ಅಷ್ಟು ನಿಮ್ಗೆ ವೀಕ್ನೆಸ್ ಅನ್ನಿಸ್ತಿದ್ರೆ ಮತ್ತು ಮಸಲ್ ಲಾಸ್ ಜಾಸ್ತಿ ಅನ್ನಿಸ್ತಾ ಇದೆ, ಇದರಲ್ಲಿ ಲೀನ್ ಪ್ರೋಟೀನ್ ಇರೋದ್ರಿಂದ ಮೇನ್ಲಿ ಸೊ ಬೆಸ್ಟ್ ರಿಸಲ್ಟ್ ಇದೆ. ಸೊ ನೀವು ಏನು ತಲೆ ಕೆಡಿಸ್ಕೋ ಹಾಗಿಲ್ಲ, ಆರಾಮಾಗಿ ತಿನ್ಬೋದು. ಬಟ್ ಆದ್ರೂ ಹೇಳ್ತೀನಿ ಏನಂದರೆ ಏನಂದರೆ ಕ್ವಾಂಟಿಟಿ ಮ್ಯಾಟರ್ ಆಗುತ್ತೆ ವೆಯ್ಟ್ ಲಾಸ್ ಒಳಗೆ. ಸೊ ನಮ್ಮ ಕ್ವಾಂಟಿಟಿನ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಮಗೆ 1 ಬೌಲ್ ಅಷ್ಟೇ, 1-2 ಬೋನ್ ಪೀಸು ವಿತ್ 1 ಬೌಲ್ ಸೂಪನ್ನು ಕುಡಿದ್ರೆ ಎನಫ್ ಆಗುತ್ತೆ. ಸೊ ಇದು ಎಷ್ಟಾಗಿದೆ ನೋಡಿ, ನಮ್ಮ ಮನೆಯವ್ರಿಗೆ ಟೇಸ್ಟ್ ಮಾಡೋಕೆ ಕೊಟ್ಟಿದೆ. ಚೆನ್ನಾಗಿದೆ ಅಂತಂದರು. ನಿಮಗಿದು ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.